ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಕೂತಂತ ನನ್ನ ಹಿರಿಯರಿಗೆ ನಮಸ್ಕಾರ, ನಮ್ಮ ಅನ್ನದಾತರಿಗೆ ನಮಸ್ಕಾರ. ಏನೇ ಹೇಳೋಕ್ಕಿಂತ ಮುಂಚೆ ಒಂದು ಮೆಮರಿಯನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಬಹಳ ವರ್ಷಗಳ ಹಿಂದೆ ನಾನು ನನ್ನ ಗೆಳೆಯ ದರ್ಶನ್ ಇಬ್ಬರು ದುಬೈಲಿದ್ವಿ. ಒಂದು ಫೋನ್ ಕಾಲ್ ಬರುತ್ತೆ. ದರ್ಶನ್ ನಮ್ಗೆ ಏನು ಹೇಳೋದಿಲ್ಲ, ಆಯ್ತು ಡನ್ ಇದ್ಬಿಡ್ತೀವಿ, ನಾವಿಬ್ರು ಅಲ್ಲೇ ಇದ್ಬಿಡ್ತೀವಿ ಬಿಡಿ, ನೀವು ತಲೆಯಲ್ಲಿ ಕೇಳಿಸ್ಕೊಬಿಡಿ, ನೀವು ಯಾವಾಗ ಅಂತೇಳಿ ಬಂದ್ಬಿಡ್ತೀವಿ ಅಂತ. ನನಗೆ ಯಾರ ಹತ್ರ ಮಾತಾಡ್ತಾ ಇದ್ದಾರೆ ಅನ್ನೋದು ಒಂದು ಸ್ವಲ್ಪ ಯೋಚನೆ ಇತ್ತು. ಅದು ನನಗೂ ಏನೋ ಕೇಳೋದೆ, ಆಯ್ತು ಬಂದ್ಬಿಡ್ತೀವಿ, ನಾವಿಬ್ರು ಬಂದ್ಬಿಡ್ತೀವಿ, ಡೋಂಟ್ ವರಿ ಅಂತ. ಫೋನ್ ಕಟ್ ಮಾಡಾದ್ಮೇಲೆ ಯಾರ ಹತ್ರ ಮಾತಾಡಿದ್ನಪ್ಪ, ಏನು ಒಂದು ಮಾತು ಕೇಳ್ಬೇಕು ತಾನೆ, ನಾನು ಬರ್ತೀನೋ ಇಲ್ವಾ, ಏನ್ ಕತೆ ನಿಂದು. ರಾಗಣ ಫೋನ್ ಮಾಡಿದ್ರು. ಅರ್ಸು ಪಿಕ್ಚರ್ಲಿ ನಾವಿಬ್ರು ಅಪ್ಪು ಅವ್ರ ಜೊತೆ ಗೆಸ್ಟ್ ಅಪಿಯರೆನ್ಸ್ ಅಂತೆ, ನಿನಗೂ ನಾನು ಎಸ್ ಅಂತ ಹೇಳ್ಬಿಟ್ಟಿದ್ದೀನಿ, ಅಷ್ಟೇ ತಾನೇ ಬಿಡು ಅಂದೆ. ಕಟ್ ಮಾಡಿದ್ರೆ ಅರಸು ಪಿಕ್ಚರಲ್ಲಿ ನಮ್ಮ ನೆಚ್ಚಿನ ಅಪ್ಪು ಅಣ್ಣನ ಜೊತೆ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಪರ್ಫಾರ್ಮ್ ಮಾಡಿದ್ದು ನನಗೆ ಐ ಥಿಂಕ್ ತುಂಬಾ ಒಂದು ಮರೆಯಲಾಗದೆ ಇರುವಂಥ ಒಂದು ಸಂಗತಿ. ರಾಗಣ್ಣ, ಅವತ್ತು ನಿಮ್ಗೆ ಅವತ್ತಿಂದ ನಾನು ಥ್ಯಾಂಕ್ಸ್ ಹೇಳೋಕ್ಕಾಗಿಲ್ಲ, ಹೇಳಿದ್ದೀನಿ, ಬಟ್ ಇವತ್ತು ಮತ್ತೆ ವೇದಿಕೆ ಮೇಲೆ ನಿಮಗೆ ಅದನ್ನ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅದು. ಅದಾದ್ಮೇಲೆ ಹಲವಾರು ವರ್ಷಗಳ ನಂತರ ಮತ್ತೆ ಒಂದು ಫೋನ್ ಕಾಲ್ ಬರುತ್ತೆ. ನಮ್ಮ ಪ್ರೀತಿಯ ಜಯಣ್ಣ ಫೋನ್ ಮಾಡ್ತಾರೆ, ಅಪ್ಪಾಜಿ ಒಂದು ಎಕ್ಸ್ಟ್ರಾರ್ಡಿನರಿ ಕ್ಯಾರೆಕ್ಟರ್ ಮಾಡಬೇಕು. ಹೌದಾ? ನಾನೆಲ್ಲೋ ಕೊನೆಗೂ ಜಯಣ್ಣ ನನ್ನ ಮೇಲೆ ಕಂಡ್ಬಿಟ್ರಲ್ಲಪ್ಪ. ಹೌದಾ? ಯಾರು ಡೈರೆಕ್ಟರ್? ರೋಹಿತ್ ಪದಕಿ. ಫ್ಯಾಂಟಾಸ್ಟಿಕ್. ಸರಿ. ಆಮೇಲೆ ಹೇಳಿದ್ರು, ಈ ತರ ಎಕ್ಕಾದಲ್ಲಿ ಒಂದು ನೀವು ಮಾಡ್ಲೇಬೇಕಾಗಂತ ಒಂದು ಪಾತ್ರ ಇದೆ. ಸೊ ಮೊದಲನೇದಾಗಿ ನನಗೆ ತಲೆಗೆ ಬಂದಿದ್ದೆ ಅರಸು ಶೂಟಿಂಗ್ ಮಾಡ್ಬೇಕಾದ್ರೆ ನಾವು ಎಷ್ಟು ಒಂದು ಖುಷಿಯಾದ ವಾತಾವರಣ ಇತ್ತು. ಇಟ್ಸ್ ಲಿಟ್ರಲಿ ಲೈಕ್ ಅ ಪಾರ್ಟಿ ನಾವು ಮಾಡಿದ್ದು ಅಪ್ಪನ ಜೊತೆ ಶೂಟಿಂಗ್ ಮಾಡಿದಾಗ. ಅದೇ ರೀತಿಯ ಅಟ್ಮಾಸ್ಫಿಯರ್ ನಮ್ಮ ಎಕ್ಕಾದಲ್ಲೂ ಇತ್ತು. ಯುವನ ಫಸ್ಟ್ ಟೈಮ್ ನಾನು ನೋಡಿದಾಗ ಐ ವಾಸ್ ಸೋ ಹ್ಯಾಪಿ, ಬಿಕಾಸ್ ಯೂಶುವಲ್ ಆಗಿ ಇಂಥ ಒಂದು ದೊಡ್ಡ ಫ್ಯಾಮಿಲಿಯಿಂದ ಬಂದಂತ ಒಬ್ಬ ಹುಡುಗ, ಆಬ್ವಿಯಸ್ಲಿ ಸಕ್ಸಸ್ ಅನ್ನೋದು ಇವಾಗ ಬಂದಿದೆ, ಮುಂಚೆನೂ ಇತ್ತು. ಹಿ ಕುಡ್ ಹ್ಯಾವ್ ಬೀನ್ ದ ವೇ ಹಿ ವಾಂಟೆಡ್. ಬಟ್ ಏನಂದ್ರೆ ಆ ಹುಡುಗನ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀನಲ್ಲ, ಹಿ ಸೋ ಡೌನ್ ಟು ಅರ್ತ್, ಆಲ್ವೇಸ್ ರಿಮೈನ್ ದ ಸೇಮ್. ಬಿಕಾಸ್ ದಿಸ್ ಇಸ್ ವಾಟ್ ನಮ್ಮ ಎಂಟೈರ್ ನಮ್ಮ ದೊಡ್ಡ ಮನೆ ಫ್ಯಾಮಿಲಿನಲ್ಲಿ ನಾವು ನೋಡ್ಕೊಂಡು ಬಂದಿರೋದು ಇವತ್ತಿಗೂ. ಐ ಥಿಂಕ್ ಅದು ನಿಮ್ಮಲ್ಲೂ ಬಂದಿದೆ. ಕೀಪ್ ಇಟ್ ಅಪ್. ಎರಡನೇದಾಗಿ ಐ ಲೈಕ್ ಟು ಥ್ಯಾಂಕ್ ಅಶ್ವಿನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕನ್ಸಿಡರಿಂಗ್ ಮೀ ಫಾರ್ ದಿಸ್ ರೋಲ್. ಆ್ಯಂಡ್ ಜಯಣ್ಣ, ಹೋಗೋಣ, ಥ್ಯಾಂಕ್ ಯು. ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್. ಯೋಗಿ, ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದ ಕ್ಯಾಪ್ಟನ್ ಆಫ್ ದ ಶಿಪ್, ರೋಹಿತ್ ಸರ್, ಫೋನ್ ಇಡಿ ಸರ್. ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಬಿಕಾಸ್ ಯು ಹ್ಯಾವ್ ಗಿವನ್ ಮೀ ಅ ಡಿಫರೆಂಟ್ ಕ್ಯಾರೆಕ್ಟರ್. ಅಂದ್ರೆ ಇಲ್ಲಿವರೆಗೂ ನಾನು ನಟನೆ ಮಾಡದೇ ಇರುವಂತ ಒಂದು ಕ್ಯಾರೆಕ್ಟರ್ ನಾನು ಕೊಟ್ಟಿಲ್ಲ. ಇವತ್ತು ಜನ ಅದನ್ನ ಆಕ್ಚುಲಿ ಒಂದು ಸೀಕ್ರೆಟ್ ನ ಹೇಳ್ತೀನಿ. ಇಲ್ಲಿವರೆಗೂ ಐ ಥಿಂಕ್ ಅವರೊಬ್ಬರಿಗೆ ಗೊತ್ತಿಲ್ವೋ ಗೊತ್ತಿಲ್ಲ, ಈಗ ತಾನೇ ಸತೀಶ್ ಹೇಳ್ತಾ ಇದ್ದಾರೆ. ಇಂಟ್ರೊಡಕ್ಷನ್ ನನಗೆ ಹೇಳಿದಾಗ ಚೆನ್ನಾಗಿತ್ತು, ಕತೆ ಕೇಳಿದಾಗ ಶೂಟಿಂಗ್ಗೆ ಅಂತ ಹೋದೆ. ಪ್ರಾಬ್ಲಮ್ ಏನಂದ್ರೆ ಇಟ್ ಇಸ್ ಒನ್ ಶಾಟ್. ನನ್ನ ಇಂಟ್ರೊಡಕ್ಷನ್ ಇವತ್ತು ನೋಡೋ ಪ್ರತಿಯೊಬ್ರು ಇಷ್ಟಪಟ್ಟರು. ಅದು ಇಟ್ ಇಸ್ ಶಾರ್ಟ್ ಇನ್ ಒನ್ ಶಾಟ್. ಆ ಶಾರ್ಟ್ ಅಲ್ಲಿ ಏನಂದ್ರೆ ಕಲರ್ ಹಾಕ್ಬಿಡ್ತಾರೆ. ಸೊ ಇವ್ರು ಹೇಳಿದ್ರು, ಸರ್ ಡ್ಯಾನ್ಸ್ ಮಾಡ್ಕೊಂಡ್ಬಂದು, ಡ್ಯಾನ್ಸ್ ಅಂದ ತಕ್ಷಣ ನನಗೆ ಗಾಬರ ಸ್ಟಾರ್ಟ್ ಆಗೋಯ್ತು. ಬಿಕಾಸ್ ಫಸ್ಟ್ ಆಫ್ ಆಲ್ ಐ ಆಮ್ ನಾಟ್ ಅ ಡ್ಯಾನ್ಸರ್, ಬಹಳ ಕಷ್ಟ ನನಗೆ ಡ್ಯಾನ್ಸ್ ಮಾಡೋದು. ಸೊ ಶಾರ್ಟ್ ಅಲ್ಲಿ ಏನಾಯ್ತು ಅಂದ್ರೆ, ಜೀಪಿಂದ ಇಳಿತೀನಿ, ಬಂದು ನಿಂತ್ಕೋತೀನಿ. ನಿಂತ್ಕೊಂಡಿದ ತಕ್ಷಣ ಫ್ರೀಸ್ ಆಗ್ಬಿಟ್ಟೆ ನಾನು. ಏನ್ ಮಾಡೋದು ನೆಕ್ಸ್ಟ್ ಗೊತ್ತಾಗಿಲ್ಲ. ಕಟ್ ಅಂತ ಹೇಳೋಷ್ಟರಲ್ಲಿ ವೇಣು ಮತ್ತೆ ನಮ್ಮ ಹಿರಿಯ ಅಸಿಸ್ಟೆಂಟ್ ಡೈರೆಕ್ಟರ್ ಟೀಮ್ ಎಲ್ಲ ಟಪ್ ಅಂತ ಕಲರ್ ಹಾಕ್ಬಿಟ್ರು. ಕಲರ್ ಆದ ತಕ್ಷಣ ಮುಖ ಹಿಂಗೆ ತರಿಸ್ಕೊಂಡ್ಬಿಟ್ಟೆ. ತಲೆ ಕೆಟ್ಟೋಯ್ತು, ಹಿಂಗಪ್ಪ ಡ್ಯಾನ್ಸ್ ಮಾಡೋದು ಇವಾಗ, ನಡ್ಕ ಸ್ಟಾರ್ಟ್ ಆಗೋಯ್ತು. ದೆನ್ ಐ ಜಸ್ಟ್ ಸ್ಟಾರ್ಟೆಡ್ ವಿತ್ ಮೈ ಹೆಡ್, ಹಿಂಗ್ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಹೆಂಗ್ ಸ್ಟಾರ್ಟ್ ಮಾಡೋದು, ಏನ್ ಡ್ಯಾನ್ಸ್ ಮಾಡೋದು. ಅಂಡ್ ಇಟ್ ಜಸ್ಟ್ ಹ್ಯಾಪೆಂಡ್. ಇಟ್ ವಾಸ್ ಮ್ಯಾಜಿಕಲ್ ದಟ್ ಮೂಮೆಂಟ್. ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೀ ಸಚ್ ಅ ಫ್ಯಾಂಟಾಸ್ಟಿಕ್ ಇಂಟ್ರೊಡಕ್ಷನ್ ಸಿನಿಮಾದಲ್ಲಿ. ಇವತ್ತು ಅದು ಆ ಕ್ಯಾರೆಕ್ಟರ್ ACP Durga Prasad has become so popular and so viral. ನಮ್ಮ ಇಡೀ ಕರ್ನಾಟಕದ ಕಲಾಭಿಮಾನಿಗಳಿಗೆ, ನಮ್ಮ ಅನ್ನದಾತರಿಗೆ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಜೊತೆ ಪರ್ಫಾರ್ಮ್ ಮಾಡುವಂಥ ಎಲ್ಲ ಸಹನಟರಿಗೆ
ರಾಹುಲ್ಗೆ, ನಾಯಕರಾಗಿ, ಸಂಜನಾಗಿ, ಸಂಪದಾಗಿ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಆಮೇಲೆ ಈ ವೇದಿಕೆ ಮೇಲೆ ನಾನು ಶ್ರುತಿ ಮೇಡಮ್ ಬಗ್ಗೆ ಹೇಳಬೇಕು. ಶಿ ವಾಸ್ ಮೈ ಆಲ್ ಟೈಮ್ ಕ್ರಶ್. ಮೊದಲನೇದಾಗಿ ಕಲ್ಯಾಣೋತ್ಸವ ಚಿತ್ರಕ್ಕೆ ನಮ್ಮ ತಂದೆಯವರ ನಿರ್ದೇಶನದಲ್ಲಿ ಅವ್ರು ಬಂದರು. ಈಗಲೂ ನಾಲ್ಕ ಇದೆ. ಅಂಬರೀಷ್ ಮಾಮನ್ನ ಪಟ್ಟ ಅಭಿಮಾನಿ ನಾನು. ಸೊ ಅಲ್ಲಿ ಅವ್ರನ್ನ ನೋಡಕ್ ಹೋಗಿದ್ದೆ. ಮೊದಲನೇ ಸರಿ ಅವ್ರನ್ನ ನೋಡಿದಾಗ ಬ್ಲೂ ಸ್ಯಾರಿ ಉಟ್ಕೊಂಡಿದ್ರು. ಅಂಡ್ ಶಿ ವಾಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ಇವತ್ತು ಅಷ್ಟೇ ಮುದ್ದಾಗಿ ಬ್ಯೂಟಿಫುಲ್ ಆಗಿದ್ದಾರೆ. ಥ್ಯಾಂಕ್ ಯು ಮಾ. ಅಫ್ಕೋರ್ಸ್ ನಮ್ಮ ಒಂದು ಈ ಸಿನಿಮಾದಲ್ಲಿ ನನಗೆ ಕಾಂಬಿನೇಷನ್ ಇರಲಿಲ್ಲ, ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರತಿಯೊಬ್ಬರಿಗೂ, ಮಾಸ್ತಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಚಿತ್ರದಲ್ಲಿ ನನಗೆ ಪಾತ್ರವನ್ನು ಕೊಟ್ಟಂತ KRG, PRK ಹಾಗೂ ಜಯಣ್ಣ ಡೋರನ್ನ ಕಂಬೈನ್ಸ್ಗೆ ನನ್ನ ಧನ್ಯವಾದಗಳು.